ನೋಡ್ರಿ, ಒಬ್ಬೊಬ್ರು ಸ್ವಾಮಿಗಳು ಓಶಿ ನಂಬರ್ ಹೇಳ್ತಾರ ಅಂದ್ಕೂಲೆ ಹೋಗಿ ಹೋಗಿ ಓಶಿಗೆ ನಿಂತಿರ್ತಾರ. ಓಶಿ ಹೇಳೋರು ಸ್ವಾಮಿಗಳು ಅದಾರ, ಭಾಳ ನಮನಿ ಸ್ವಾಮಿಗಳು ಅದಾರ್ರಿ ಏನ್ರಿ, ಅದ್ಭುತವಾದವ್ರು ಅದಾರ. ಹಿಂಗೆ ಗಾಳಿಯೊಳಗೆ ಹಿಂಗೆ ಮಾಡಿ ಹಿಂಗೆ ತೆಗೆದು ಹಿಂಗೆ ಒಯ್ಯವ್ರು ಅದಾರ. ಏನು ಕೇಳ್ತೀರಿ ನೀವು, ಗರ್ದಿ ಗಮ್ಮತ್ತು, ಭಾಳ ಮಜಾ ಅದಾರ. ಓಶಿ ನಂಬರ್ ಹೇಳುವಂಥವರು, ಏನೇನೋ ಮಾಟ ಮಂತ್ರಗಳನ್ನು ಮಾಡಿಕೊಡುವಂಥವರು, ಏನೇನೋ ಕೆಟ್ಟ ವ್ಯವಸ್ಥೆಯೊಳಗೆ ಬದುಕುವಂಥ ಭಾಳಷ್ಟು ಮಂದಿ ಗುರುಗಳಿದ್ದಾರೆ. ಇವರು ನಿಜವಾದ ಗುರುಗಳಲ್ಲ, ಓಸಿ ನಂಬರ್ ಹೇಳುವಂಥವರಲ್ಲ. ಆಧ್ಯಾತ್ಮದ ಜ್ಞಾನವನ್ನು ನೀಡಿ ಶಿಷ್ಯನ ಕಷ್ಟವನ್ನು ಕಳೆದು ಕಣ್ಣೀರ ಒರೆಸಿ ಕೈ ಹಿಡಿದು ನಡೆಸುವ ಶಿವಬಸವ ಮಹಾಸ್ವಾಮಿಗಳಂಥವರು ನಿಜವಾದ ಸ್ವಾಮಿ ಅನ್ನಿಸ್ತಾರೆ. ಈ ನಾಡಿಗೆ ಕಾವಿ ಬಟ್ಟೆಗೆ ಒಂದು ಕಿಮ್ಮತ್ತನ್ನು ತಂದು ಕೊಡ್ತಾರೆ. ಇದು ಬದುಕಾಗಬೇಕು, ಇದು ಜೀವನ ಆಗಬೇಕು. ಮಹಂತ ಶಿವೇಗಳಂದ್ರು ಹಾಗೆ ಮಾಡಕ್ಕೆ ಸಾಧ್ಯ ಐತಿವ, ಮಾಡಬಾರ್ದು ಅಂತ ಹೇಳ್ರಿ ಅವರು. ಮಾಡಬಾರ್ದು ಅಂದ್ರೆ ಏನು, ನನ್ನ ಮಗ ಹೋತಲ್ಲ ನನಗೆ ಆಸರೆ ಏನು ಅವರಂದ್ರು. ಈಗ ಹೇಳಿದ್ರೆ ಇದು ಕೆಲಸ ಆಗೋದಿಲ್ಲ ಅಂತಂದ್ರು ಅವರು. ಹೇಗೆ ಮಹಂತ ಶಿವಯೋಗಿಗಳು ಆಕೆಗೆ ಉಪದೇಶ ಮಾಡ್ತಾರೆ ಅಂತಂದ್ರೆ, ಅಂದು ಬುದ್ಧನ ಹತ್ತಿರ ಕಿಸಾ ಗೌತಮಿ ಬಂದಿದ್ದಳು. ಮಗುವನ್ನ, ಸತ್ತ ಮಗುವನ್ನ ಕರ್ಕೊಂಡು ನನ್ನ ಮಗನನ್ನ ಬದುಕಿಸುವಂತ ಕೊಂಡು ಹೇಳಿದಾಗ ಬುದ್ಧ ಬಹಳ ಚಂದ ಹೇಳಿದ್ದ, ಏನು, ನಿನ್ನ ಮಗನನ್ನು ನಾನು ಬದುಕಿಸ್ತೀನಿ, ಆದ್ರೆ ಒಂದು ವಸ್ತು ಬೇಕದಕ್ಕೆ. ಏನು, ಸಾವಿಲ್ಲದವರ ಮನೆಯಿಂದ ಸಾಸಿವೆಯನ್ನು ತಗೊಂಡು ಬಾ, ನಿನ್ನ ಮಗನನ್ನು 5 ನಿಮಿಷದೊಳಗೆ ಬದುಕಿಸಿಕೊಡ್ತೀನಿ ಅಂತ ಹೇಳಿದ ಬುದ್ಧ. ಸಾವಿಲ್ಲದ ಮನೆಯ ಸಾಸಿವೆಯನ್ನು ಎಲ್ಲಿಂದ ತರಬೇಕು? ತರ್ತೀನಿ ಅಂದ್ರೆ, ನನ್ನ ಮಗ ಬದುಕ್ತಾನೆ ಅಂದ್ರೆ ತರ್ತೀನಿ ಅಂತೇಳಿ ಊರೊಳಗೆ ಓಡ್ಕೋತ ಹೋಗ್ತಾಳೆ. ಅವರ ಮನೆಯೊಳಗೆ ಕೈ ಒಡ್ಡಿ ಕೇಳು, ನನ್ನ ಮಗ ಸತ್ತಾನೆ, ಒಂದಿಷ್ಟು ಸಾಸಿವೆ ಕೊಡ್ರಿ, ನನ್ನ ಮಗನ ಬದುಕಿಸ್ಕೋಬೇಕು. ಯಾರು ಕೊಡಂಗಿಲ್ರಿ? ಯವ್ವ ಒಂದಿಷ್ಟು ಯಾಕೆ, ನಮ್ಮ ಮನ್ಯಾಗ ಇದ್ದಷ್ಟೆಲ್ಲ ವೈ, ನಿನ್ನ ಮಗ ಬದುಕಿದ್ರೆ ಸಾಕು. ಅವ್ರು ತಂದು ಕೊಡು ಹೊತ್ತಿನೊಳಗೆ ಕೇಳ್ತಿದ್ಳು, ನಿಮ್ಮ ಮನೆಯೊಳಗೆ ಯಾರು ಸತ್ತಾರೇನೋ? ಮನೆ ನಮ್ಮ ಅಜ್ಜ ತೀರ್ಕೊಂಡ, ಬೇಡವ. ಮತ್ತೊಂದು ಮನೆಗೆ ಹೋದಳು, ಒಂದಿಷ್ಟು ಸಾಸಿವೆಯನ್ನು ಕೊಡ್ರಿ, ನನ್ನ ಮಗನನ್ನು ಬದುಕಿಸ್ಕೋಬೇಕು. ಸಾಸಿವೆಯನ್ನು ಕೊಡಾಕ ಬಂದಾಗ ಮತ್ತೆ ಕೇಳಕ್ಕಿ, ನಿಮ್ಮ ಮನೆಯೊಳಗೆ ಯಾರು ಸತ್ತಾರೇನೋ? ಮೊನ್ನೆ ನಮ್ಮ ಅತ್ತಿ ತೀರ್ಕೊಂಡ್ಳು. ಈ ರೀತಿಯೊಳಗೆ ಯಾರ ಮನೆಗೆ ಹೊಕ್ಕು ಸಾಸಿವೆಯನ್ನೇ ಕೇಳಿದ್ರು ಎಲ್ಲರ ಮನೆಯೊಳಗೂ ಸಾವಿನ ಸುದ್ದಿನೇ. ಸಾವಿಲ್ಲದ ಮನೆಯ ಸಾಸಿವೆ ಎಲ್ಲಿ ಸಿಕ್ಕಿತ್ತು ಜಗತ್ತಿನೊಳಗ? ಇದು ಸಾಯುವವರ ಲೋಕ, ಮರ್ತ್ಯ ಲೋಕ. ಮರ್ತ್ಯ ಲೋಕದೊಳಗಿರುವವರೆಲ್ಲರೂ ಒಮ್ಮೆ ಸಾಯಲೇಬೇಕು, ಸಾವು ನಿಶ್ಚಿತ. ಆದರೆ ಸಾಯುವಕ್ಕಿಂತ ಮೊದಲು ಬದುಕಿನೊಳಗ ಏನಾದರೂ ಸಾಧನೆಯನ್ನ ಮಾಡಿ ಸತ್ತವರು ನಿತ್ಯಾತ್ಮರಾಗಿ ಉಳಿತಾರೆ, ಪುಣ್ಯಾತ್ಮರಾಗಿ ಬೆಳಗುತ್ತಾರೆ. ಇದು ನಮ್ಮ ವಿಶೇಷ. ಇದು ನಾವು ಸಾಧಿಸಬೇಕಾದಂಥ ಸಾಧನೆ. ಇದು ಸಾವಿಲ್ಲದ ಮನೆ ಸಾಸಿವೆ ಎಲ್ಲರ ಮನೆಗೆ ಕೇಳಿದಳು. ಎಷ್ಟೋ ತನಕ ರೀ, ಸಂಜೆವರೆಗೂ ಮನೆ ತಿರುಗಿ ಬುದ್ಧನ ಕಡೆಗೆ ಬರ್ತಾಳೆ. ಬುದ್ಧನ ಕಡೆಗೆ ಬಂದು, ತಂದೆನವ ಸಾಸಿವೆ ಅಂತ ಕೇಳಿದ ಬುದ್ಧ. ಅಕ್ಕಿ ಹೇಳು, ನೀನು ನನಗೆ ಹೇಳಲಿಲ್ಲ, ನೇರವಾಗಿ ಹೇಳಲಿಲ್ಲ, ಹೆಂಗ್ ಹೇಳಬೇಕು ಹಂಗೆ ಹೇಳಿಸಿದಿ. ನನ್ನ ಮಗನನ್ನ ಬದುಕಿಸಬೇಕಾಗಿಲ್ಲ, ನನ್ನ ಮಗನ ಹೆಣ ಕೊಡು, ನಾನು ಮಣ್ಣು ಮಾಡಿ ಬರ್ತೀನಿ ಅಂತ ಹೇಳಕ್ಕೆ. ಮಗನನ್ನ ಬದುಕಿಸಿಕೊಡು ಅಂದಕ್ಕೆ, ಮಗನನ್ನ ಬದುಕಿಸೋದು ಬೇಡ, ನನ್ನ ಮಗನ ಹೆಣ ಕಳೆವರವನ್ನ ಕೊಡು, ನಾನು ಮಣ್ಣು ಮಾಡಿ ಬರ್ತೀನಿ. ಕಿಸಾ ಗೌತಮ ಬುದ್ಧನ ಸನ್ನಿಧಿಯೊಳಗಿಟ್ಟಿರ್ತಕ್ಕಂಥ ತನ್ನ ಮಗನ ಹೆಣವನ್ನ ಕಳೆಬರವನ್ನು ಎತ್ತಿಕೊಂಡು ಹೋಗಿ ಮಣ್ಣು ಮಾಡಿ ಬಂದು ಸ್ನಾನ ಮಾಡಿ ಬುದ್ಧನ ಎದುರಿಗೆ ಕೂತು ಕೈ ಮುಗಿದು ಕೇಳ್ತಾಳೆ, ಎಂಥ ಆಧ್ಯಾತ್ಮದ ಅನುಭವವನ್ನು ನೀಡಿದೆ ಅಂತಂದ್ರೆ, ನನ್ನ ಮಗ ಅಷ್ಟೇ ಸತ್ತಿಲ್ಲ, ಜಗತ್ತಿನೊಳಗೆ ಎಲ್ಲರೂ ಸಾಯ್ತಾರೆ, ನನಗೊಬ್ಬಳೇ ದುಃಖದೊಳಗಿರುವವರೆಲ್ಲ, ಸತ್ತವರೆಲ್ಲರ ಮನೆಯೊಳಗೂ ದುಃಖ ಇರ್ತದ, ಈ ದುಃಖದಿಂದ ಹೊರಗೆ ಬರಬೇಕನ್ನುವಂಥ ಸಂದೇಶವನ್ನ ನೀಡಿದೆಲ್ಲ ತಂದೆ, ಇವತ್ತಿನಿಂದ ನಾನು ನಿನ್ನ ಶಿಷ್ಯಳು ಅಂತ ಹೇಳಿ ಕೈ ಮುಗಿದು ಆತನ ಶಿಷ್ಯತ್ವವನ್ನು ಸ್ವೀಕರಿಸ್ತಾಳೆ. ಆಕೆ ಕಿಸಾ ಗೌತಮಿ, ಬುದ್ಧನ ಏಕೈಕ ಶಿಷ್ಯಳು. ಹಿಂಗೆ ಹೊಂದಬೇಕಲ್ಲ ಶಿಷ್ಯರಾದವರು ಗುರುಗಳ ವ್ಯಕ್ತಿತ್ವವನ್ನ, ಗುರುಗಳ ಕೀರ್ತಿಯನ್ನ ಒಪ್ಪಿ ಮನಸಾರೆ ಒಮ್ಮೆ ಶರಣಾಗತರಾದರೆ, ಗುರುವಿಗಾಗಿ ಗುರುವಿನ ವ್ಯಕ್ತಿತ್ವವನ್ನು ನಾಡಿನ ತುಂಬ ಹಂಚುವುದಕ್ಕಾಗಿ ಹಗಲು ರಾತ್ರಿ ಪ್ರಾಣವನ್ನು ಕೊಟ್ಟು ದುಡಿತಕ್ಕಂಥವ್ರು ಮಾತ್ರ ಗುರುವಿನ ಕೀರ್ತಿಯನ್ನು ನಾಡಿನ ತುಂಬ ಹಂಚೋದಕ್ಕೆ ಸಾಧ್ಯ, ಹೊರತು ಇನ್ನುಳಿದವರಿಗೆ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯೊಳಗ ಬುದ್ಧನ ಒಂದು ವಿಶೇಷತೆ, ಬುದ್ಧನ ಒಂದು ಪರಿಣಾಮ ಆ ಮಹಿಳೆಯ ಮೇಲೆ ಎಷ್ಟಾಗ್ತದೆ ಅಂತಂದ್ರೆ, ಇದು ಮನಸ್ಸಿನ ಪರಿವರ್ತನೆ ಅಂತ ಹೇಳ್ತೀವಿ.
ಪರಿವರ್ತನೆ ಸುಮ್ಮನೆ ಆಗೋದಲ್ಲ. ಪರಿವರ್ತನೆ ಅಂದ್ರೆ ಏನು? ಜಾಜು ಮಾಡಿದಂಗೆ ಈ ಕಡೆ ತೆಗೆದು ಈ ಕಡೆ ಹಿಡಿದು, ಈ ಕಡೆ ತೆಗೆದು ಈ ಕಡೆ ಹಿಡಿದಲ್ಲ, ಜಾಜು ಅಲ್ಲ. ಪರಿವರ್ತನೆ ಅಂತಂದ್ರೆ ಆ ಮನಸ್ಸಿನ ಮೇಲೆ ಪರಿಣಾಮ ಆದಾಗ ಪರಿವರ್ತನೆ. ಪರಿಣಾಮ ಆಗದಿದ್ದರೆ ಪರಿವರ್ತನೆ ಇರಂಗಿಲ್ಲ. ಪರಿಣಾಮ ಯಾವ ಪರಿಣಾಮ? ಆ ಗುರುವಿನ ನಿಲುವಿನ ಪರಿಣಾಮ, ಗುರುವಿನ ವ್ಯಕ್ತಿತ್ವದ ಪರಿಣಾಮ ಯಾವ ಶಿಷ್ಯನ ಮೇಲಾಗ್ತದ, ಖಂಡಿತವಾಗಲೂ ಆ ಶಿಷ್ಯ ಪರಿವರ್ತನೆ ಆಗಬೇಕು. ಹಾಗೆ ಆಗ್ತಾನೆ, ಎರಡು ಮಾತಿಲ್ಲ ಅನ್ನೋದಕ್ಕೆ ನಮ್ಮ ನಾಡಿನ ಪುಣ್ಯಾತ್ಮರ ಚರಿತ್ರೆಗಳೇ ಒಂದು ದಾಖಲೆಗಳು, ಬೇರೆ ಏನೂ ಬೇಕಾಗಿಲ್ಲ. ಹಾಗೆ ಮಹಾಂತ ಶಿವಯೋಗಿಗಳು ಹೇಳ್ತಾರೆ, ನೋಡವ ನಿನ್ನ ಮಗನನ್ನ ಮಣ್ಣು ಮಾಡಿ ಬಾ, ನನಗೆ ಮುಂದಿನ ದಾರಿ ಏನು ಯಪ್ಪ ಅಂತ ಕೇಳಕ್ಕೆ, ನಿನ್ನ ಮಗನನ್ನ ಮಣ್ಣು ಮಾಡಿ ಬಾ ಮೊದಲು ಅಂತ ಹೇಳಿದರು. ಆಯ್ತು, ಮಹಾಂತ ಶಿವಯೋಗಿಗಳ ಈ ಅಪ್ಪಣೆಯಂತೆ ಹೋಗಿ ಮಗುವನ್ನ ತಗೊಂಡು ಮಣ್ಣು ಮಾಡಿ ಗವಿಮಠದ ಬಾಗಿಲಿಗೆ ಬಂದು ನಿಂತು ಆ ತಾಯಿ ಬಸಮ್ಮ ಕೈ ಮುಗಿದು ಕೇಳ್ತಾಳೆ, ಯಪ್ಪ ನನಗೇನು ಹೇಳ್ತಿ, ನನಗೇನು ಮುಂದಿನ ದಾರಿ ಅಂತ ಬಸಮ್ಮ ಬಾರ್ಲಿಲ್ಲ ಮಹಾಂತ ಶಿವೇಗಳನ್ನ ಕೇಳ್ತಾಳೆ. ಮಹಾಂತ ಶಿವೇಗಳಂದ್ರು, ಏನಾಗಿದೆ ನಿನಗ ಅಂತ ಕೇಳಿದ್ರು ಅವರು. ನನ್ನ ಮಗ ಸತ್ತಾನ, ಇಷ್ಟಲ್ಲ, ಇಷ್ಟ, ಇದಕ್ಕಾಕೆ ಇಷ್ಟು ತ್ರಾಸ ಮಾಡ್ಕೊಳಕತ್ತೀವಿ? ಅವಾಗ ಬಸಮ್ಮ ಅಂತಾಳೆ, ಮಗ ಸತ್ರೆ ನೋವಾಗುವುದಿಲ್ಲ, ಮಗ ಸತ್ರೆ ದುಃಖ ಆಗಬಾರ್ದು. ಅದು ಹಡೆದ ತಾಯಿಗೆ, ಮಗುವಿಗೆ ಜನ್ಮ ಕೊಟ್ಟ ತಾಯಿಗೆ ಮಗು ಸತ್ರೆ ದುಃಖ ಆಗ್ಲಾರ್ದು ಇರ್ತದೆ ಏನ್ರಿ ಗುರುಗಳ ಅಂತ ಕೇಳ್ತಾಳೆ. ಅವಾಗ ಬಾಲಲೀಲಾ ಮಹಾಂತ ಶ್ರೀಗಳು ಅಂದ್ರು, ಮಗ ಸತ್ತ ಅಂತ ಹೇಳಿ ದುಃಖ ಮಾಡ್ಕೋಬೇಡ, ಸತ್ತ ಮಗ ಸತ್ತು ಹೋದ, ಸತ್ತ ಮಗ ಮತ್ತೆ ಹುಟ್ಟೋದಿಲ್ಲ. ನಿನಗೇನ್ ಬೇಕು? ಮಗ ಹೌದಿಲ್ಲೋ? ಸತ್ತ ಮಗ ಸತ್ತ, ಜೀವಂತ ಮಗ ನಾನದೀನಿ, ನನಗ ತಾಯಿಯಾಗಿ ಬಿಡು, ಯಾಕೆ ತ್ರಾಸ ಮಾಡ್ಕೋತೀನಿ? ನನಗೂ ಅವಿಲ್ಲ, ನನಗೂ ಅವಿಲ್ಲ, ನನಗೆ ತಾಯಿಯಾಗಿ ಬಿಡು. ಬಸಮ್ಮನ ತಲೆಯೊಳಗೆ ಏನೋ ಒಂದು ವಿದ್ಯುತ್ ಸಂಚಲನ ಆಯಿತು. ಎಂಥ ಮಾತು! ಹೌದಲ್ಲ, ಹೌದಲ್ಲ. ಒಂದು ಕ್ಷಣ ಆಕೆಯ ಮನುಷ್ಯನೊಳಗೆ ಪರಿವರ್ತನೆಯ ಅಲೆಗಳು ಪ್ರಾರಂಭ ಆಗ್ತವೆ. ಎಂಥ ಪರಿಣಾಮ ಬೀರಿತು ಅಂತಂತಂದ್ರೆ, ನಮ್ಮ ನಾಡಿನ ಮಠಗಳ ಇತಿಹಾಸದೊಳಗ ವಿರಕ್ತ ಪರಂಪರೆಯೊಳಗ ಅಪರೂಪವಾಗಿ ಕೇಳಿ ಬರ್ತಕ್ಕಂಥ ಒಂದೋ ಎರಡೋ ಹೆಸರಿನೊಳಗ ಮೊಟ್ಟ ಮೊದಲು ಎದ್ದು ನಿಲ್ಲುವಂಥ ಒಬ್ಬ ಯೋಗ್ಯ ಗುರುವಿಗೆ ತಾಯಿಯಾದಂಥ ಪುಣ್ಯಾತ್ಮಳು ಮುಳುಗುಂದದ ಬಸಮ್ಮ ತಾಯಿ ಅನ್ನತಕ್ಕಂಥದ್ದು ನಮ್ಮ ನಾಡಿನ ಇತಿಹಾಸದ ದಾಖಲೆಯ ಪುಟಗಳೊಳಗೆ ಸಿಗುತ್ತದೆ. ನೋಡ್ರಿ, ಗುರುವಿಗೆ ತಾಯಿಯಾಗುವ ಸಂಭ್ರಮ ಎಷ್ಟು ಮಂದಿಗೆ ಸಿಗುತ್ತದೆ ಜಗತ್ತಿನಾಗ? ಹೇಳ್ರಿ ನೋಡೋಣ, ಹೇಳ್ರಿ, ಎಷ್ಟು ಮಂದಿಗೆ ಸಿಗುತ್ತದ? ಒಬ್ಬ ಗುರುವಿಗೆ ತಾಯಿಯಾಗುವ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅಂಥ ಒಂದು ಸಿಕ್ಕ ಅವಕಾಶವನ್ನ ಬಸಮ್ಮ ಎಷ್ಟು ಅರ್ಥಪೂರ್ಣವಾಗಿ ಬಳಸ್ಕೋತಾಳೆ ಅಂತಂದ್ರೆ, ಬಸಮ್ಮ ಮಹಾಂತ ಶ್ರೀಗಳನ್ನ ಹೆಂಗ್ ಜೋಪಾನ ಮಾಡ್ತಾರೆ ಅಂದ್ರೆ, ಅವ್ರ ಹೆಸರು ಏನ್ ಗೊತ್ತೇನ್ರಿ? ಬಾಲಲೀಲಾ. ನೋಡ್ರಿ, ಬಾಲಲೀಲಾ. ವಯಸ್ಸಾಗಿದ್ರು ಸಹಿತ ಸಣ್ಣ ಮಕ್ಕಳಂಗೆ ಇದ್ರು ಅವ್ರು ಬಾಲಲೀಲಾ ಮಹಾಂತ ಸ್ವಾಮಿಗಳು. ಸಣ್ಣ ಮಕ್ಕಳ ಪೂಜಾ ಟೈಮ್ ಆಯ್ತು ಅಂದ ಕೂಡಲೇ ಬಸಮ್ಮ ಏನ್ ಮಾಡ್ತಿದ್ಳು, ಒಂದ್ ಕಡೆಗೆ ಹೋಗಿ ಪೂಜಾಕ ಸ್ನಾನಕ್ಕೆ ಬಟ್ಟೆ ಬರಿ ಹಾಕಿ ನೀರು ಕಾಸಿಟ್ಟು ನೀರೆಲ್ಲ ತಣ್ಣೀರು ಎಲ್ಲ ಇಟ್ಟು ಬಿಡ್ತಿದ್ಳು. ಇವ್ರು ಮಹಾಂತ ಶ್ರೀಗಳು ಏನ್ ಮಾಡ್ತಿದ್ರು, ಅಲ್ಲಿ ಮಾಡ್ತಿದ್ದಿಲ್ಲ, 3ನೇ ಅಂತಸ್ತಿಗೆ ಹೋಗೋದು. ಹೋಗಿ, ಅವ್ವ ಜಳಕಕ್ಕೆ ನೀರು ಇಟ್ಟಿಲ್ಲ, ನನಗೆ ಬಟ್ಟೆ ಇಟ್ಟಿಲ್ಲ. ಅಲ್ಲಪ್ಪ ಮಾಂತಪ್ಪ, ತೆಳಗಿಟ್ಟಿನೋಯಪ್ಪ, ನಾ ಅಲ್ಲಿ ಒಲ್ಲೆವ, ನಾ ಮ್ಯಾಲ ಮಾಡವ. ಮಕ್ಕಳು ಹೆಂಗೆ ಹಠ ಮಾಡ್ತಾವೆ ಆ ರೀತಿ ಒಳಗೆ ಹಠ. ಆಯ್ತಪ್ಪ ಅಂಥೇಳಿ ಮತ್ತೆಲ್ಲ ಹೊತ್ಕೊಂಡು ಮ್ಯಾಲೆ ಹೋಗಿದ್ರು. ಅಲ್ಲಿ ಇಟ್ಟು ಕೂಡಲೇ ನನಗೆ ಮ್ಯಾಲ ಬೇಡವಾ, ನಾನು ನಡುವಿನ ಮಠದೊಳಗೆ ಮಾಡ್ತೀನಿ, ಅಲ್ಲಿ ಮಾತು ತರೋದು. ಒಂದು ಥರ ಬಾಲ ಲೀಲೆಗಳೇ ಅದರ